ಬಿಡ್ರಿ ನಾವಂತ ಜನ ಇಲ್ರಿ ನೋಡ್ರಿ ಬಿಡ್ರಿ. ನೋಡಕ್ ಮಾತ್ರ ಇನ್ನೋಸೆಂಟ್ ಮಾಡೋದಲ್ಲ ಹಲ್ಕ ಕೆಲಸ. ನೋಡಿ ಇನ್ಸ್ಪೆಕ್ಟರ್, ನಾನ್ ಆ ತರ ಹುಡುಗಿ ಅಲ್ಲ. ಇನ್ಯಾವ ತರ ಹುಡುಗಿ? ಐ ಆಮ್ ಫ್ರಮ್ ಅ ವೆರಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಹಾಗಾದ್ರೆ ಈ ಹೋಟ್ಲಲ್ಲಿ ನಿನ್ಗೇನ್ ಕೆಲಸ? ಅದು ನನ್ ಗಂಡನ ಜೊತೆ ಜಗಳ ಆಯ್ತು, ಅದಕ್ಕೆ ಬಂದೆ. ಜಗಳ ಆದ್ರೆ ಎಲ್ರು ತವ್ರ ಮನೆಗೆ ಹೋಗ್ತಾರೆ. ಇರಬಹುದು, ಹಾಗಂತ ತವ್ರ ಮನೆಗೆ ಹೋಗಿ ಅವ್ರಿಗೆ ತೊಂದ್ರೆ ಕೊಡಕ್ ನನಗೆ ಹಾಗಾದ್ರೆ ಇವನು ಯಾರು? ಇವನು ನನ್ ತಮ್ಮ. ಹೌದಾ? ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಗೊತ್ತಾಗ್ಲಿಲ್ವಾ? ಸಮಾಧಾನ ಮಾಡಕ್ ಬಂದಿದ್ದಾನೆ. ಹೌದು, ನಮ್ ಭಾವ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು. ಅದಕ್ಕೆ ನಾವಿಬ್ರು ರೂಮಲ್ಲಿ ಸೇರ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಅಕ್ಕನ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಟೋಪಿ ಮೇಲಾನೆ. ಸರಿ, ಹಾಗಾದ್ರೆ ಅವಳ ಗಂಡ ಅಂದ್ರೆ ನಿನ್ ಭಾವ ಯಾರು ಅಂತ ತೋರಿಸ್ತೀಯಾ? ಬಿ ಪಾಸಿಟಿವ್ ರಾಜ್. ಹೇಗ್ ಮರಿತೀನಿ ನಾನು? ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮಂಜುನಾಥ್ ಹೆಗಡೆ ಅವ್ರ ಮನೇಲಿ ನಾನು ಹಾಜರ್. ಈಗೇನು ನನ್ ಗಂಡ ಯಾರು ಅಂತ ತೋರಿಸ್ಬೇಕು ತಾನೆ? ಹೌದು. ಕಮ್ ನಡೆಯೋ. ನೀವೆಷ್ಟೇ ಅರ್ಜೆಂಟ್ ಮಾಡಿದ್ರು ಇನ್ನೂ 3-4 ದಿನ ಒಳ್ಳೆ ಮುಹೂರ್ತ ಇಲ್ಲ. ಬೇಕಾದ್ರೆ ಮುಂದಿನ ಸೋಮವಾರ ಇಟ್ಕೋಬಹುದು. ಆಗ್ಬಹುದು. ಮುಂದಿನ ವಾರನಾ? ಏನೇ ಮದ್ವೆ ಕಂಡು ಬಾರಿ ಅರ್ಜೆಂಟ್ ಅಲ್ಲಿರೋ ಹಾಗಿದೆ. ವೆಲ್ ಸರ್. ಸರ್, ಇನ್ಸ್ಪೆಕ್ಟರ್, ಯಾರು ಇವರು? ಸರ್, ಹೋಟೆಲ್ ರೈಡ್ ಮಾಡಿದಾಗ ಸಿಕ್ಕಾಕೊಂಡ್ರು. ಹೇಳಿದಕ್ಕೆ ಮದ್ವೆ ಆಗಿದೆ, ನನ್ ಗಂಡನ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರು ಸರ್. ಇಲ್ಲ, ಯಾರಮ್ಮ ನಿನ್ ಗಂಡ? ನಾನ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ನೀನ್ ದಯವಿಟ್ಟು ಏನು ಹೇಳ್ಬಿಡಮ್ಮ, ಎಲ್ಲ ನಾನ್ ಹೇಳ್ತೀನಿ. ಆ ಹೋಟ್ಲ್ಗೆ ಯಾಕೆ ಹೋದೆ? ಎಷ್ಟೊಂದು 5 ಸ್ಟಾರ್ ಹೋಟೆಲ್ಸ್ ಇದೆ. ಆ ಹೋಟ್ಲೆಲ್ಲ ತುಂಬಾ ಕಾಸ್ಟ್ಲಿ. ಓ, ಐ ಸಿ, ಐ ಅಂಡರ್ಸ್ಟ್ಯಾಂಡ್. ಸರ್, ನಿಮ್ ಹೇಳ್ದಲ್ಲ ಲವಾಕುಶ ಬಿತ್ತಲ್ಲ. ಓಹೋ, ಗೊತ್ತಾಯ್ತು ಬಿಡಿ. ಆದ್ರೂ ಇವರು ಹೋಟ್ಲಿಗೆ ಯಾಕೆ ಹೋಗ್ತಾರೆ? ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಜಸ್ಟ್ ಅ ಮಿನಿಟ್ ಹೇಳ್ತೀನಿ. ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಚೀಫ್ 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 ಏನ್ ಚೀಫ್ ನೀವ್ ಅಪ್ಸೆಟ್ ಆದಾಗೆಲ್ಲ ಹೋಟ್ಲಲ್ಲಿ ರೂಮ್ ಹಾಕೊಂಡು ಒಬ್ನೇ ಕೂತಿರ್ತೀರಾ? ಇಲ್ಲ, ಕೂತಿರ್ತೀರಾ ಅಲ್ವಾ? ಒಬ್ಬನೇ ಇರ್ತೀನಿ ಹೋಟ್ಲಲ್ಲ. ಯಾರಿಗೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಪಾಪ ಅದಕ್ಕೆ ನೀವು ಅಪ್ಸೆಟ್ ಆಗಿರ್ಬೋದು ಅಂತ ಹೋಟೆಲ್ ರೂಮಲ್ಲಿ ನಿಮ್ನ ಹುಡ್ಕೊಂಡು ಹೋಗಿದ್ದಾರೆ. ಪಾಪ ಅದಕ್ಕೆ ಎಷ್ಟು ಇನ್ನೋಸೆಂಟ್. ಅವ್ರಿಗೆ ಏನ್ ಗೊತ್ತು ಯಾವ ಹೋಟ್ಲು ಹೇಗಿರುತ್ತೆ ಅಂತ. ಸರಿ, ನೀವ್ ಯಾರು? ನಾನು ಯಾರು? ಇವ್ರ ತಮ್ಮ, ಅವ್ರ ಬಾಮ ಇದ. ಹೌದು. ಎಂತ ಬಾಮ ಇದ ನೀನು? ಅಲ್ಲ ಕಣ್ಯ, ನಿನ್ನ ಕಂಡು ಅಕ್ಕನ ತಂಗಿನ ಅಕ್ಕ ಚೀಫ. ನಿನ್ನ ಅಕ್ಕನ ಹೇಗೆ ನೋಡ್ಬೇಕು ಗೊತ್ತಿಲ್ಲ ನಿನ್ಗೆ? ಇವನು 1000 ಸಲ ಹೇಳಿದೀನಿ ನಿನ್ನ ಅಕ್ಕನ ಸೇಫ್ ಆಗಿ ನೋಡ್ಕೊಂತ. ಅಲ್ಲ ಕಣಯ್ಯ, ಇಂತ ಹುಡುಗಿನ ಯಾರೋ ಚೀಫ್ ಹೋಟ್ಲ್ ಕರ್ಕೊಂಡು ಹೋಗ್ತಾರನಯ್ಯ. ಪಾಪ ಚೀದು ಸರ್, ಲವ್ ಕುಶ್ ಚಾಜಿಲ್ ತಲೆ ಕೆಟ್ಟವ್ರ ಹುಡುಗಿನ ಚೀಫ್ ಹೋಟ್ಲ್ಗೆ ಕರ್ಕೊಂಡು ಹೋಗ್ತಾರ ಸರ್? ಇನ್ಸ್ಪೆಕ್ಟ್ರೆ ಸಾರಿ ಇನ್ಸ್ಪೆಕ್ಟ್ರೆ, ಕ್ಲಿಯರ್ ಆಯ್ತಲ್ಲ? ಇವಳು ನನ್ನ ಹೆಂಡತಿ, ಅವನು ಇವಳು ತಮ್ಮ, ನನ್ನ ಬ್ರದರ್ ಇಂದ. ಬಾಬಾ ಹೇಳಿದಾಗ ನನ್ನ ತಲೆ ಕೆಟ್ಟ ಹೋಟ್ಲ್ ಸೆಟ್ ಆಗಬಹುದು. ಅದೇ ಮೂಡಲ್ಲಿ ಇವಳು ನಾನು ಹುಡ್ಕೊಂಡು ಅಲ್ಲಿ ಬಂದಿದ್ದಾಳೆ. ನೀವು ಅದಕ್ಕೆ ನಿಮ್ಗೆ ಹೋಟ್ಲ್ ಸಿಕ್ಕಿರೋದು. ಎಲ್ಲ ಕ್ಲಿಯರ್ ಆಯ್ತಲ್ಲ ಸರ್? ಅದೆಲ್ಲ ಓಕೆ. ಇನ್ಮೇಲೆ ನಾನ್ ಯಾವ ಹೋಟ್ಲಿಗೆ ಹೋದ್ರು ನನ್ನ ಯಾರು ಹಿಡಿಬಾರ್ದು ಅಂತ ಹೇಳಿ. ಅದೊಂದು ಬಾಕಿ. ಡೋಂಟ್ ವರಿ, ನಾನ್ ಹೇಳ್ತೀನಿ. ಇನ್ಸ್ಪೆಕ್ಟರ್, ಇನ್ ಮುಂದೆ ಇವ್ರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು. ಓಕೆ ಸರ್. ಥ್ಯಾಂಕ್ ಯು ಅಂಕಲ್. ಬಾಮ್ಮ, ಸರಿಯಾದ ಸಮಯಕ್ಕೆ ಬಂದಿದ್ದೀವಿ. ತುಂಬಾ ಈಸಿ ಆಯ್ತು. ಹಾಯ್. ಹಲೋ ಆಂಟಿ. ಹಾಯ್.